Hey everyone, welcome back to my channel. ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿ ಜೀರಾ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು 2 to 3 ಮೆಂಬರ್ಸ್ಗೆ. ಸೊ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಟಾರ್ ಹೂವು, ಒಂದು ಕಾಡು ಏಲಕ್ಕಿ, ಒಂದು ರೆಗ್ಯುಲರ್ ಏಲಕ್ಕಿ, 2 ಪೀಸ್ ಚಕ್ಕೆ, ಒಂದೇ ಒಂದು ಲವಂಗ ಇಷ್ಟನ್ನು ಹಾಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರವನ್ನು ಹಾಕೊಳ್ತಾ ಇದ್ದೇನೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡುವ. ಇದಕ್ಕೆ ನೀವು ಆಯಿಲ್ ಬದಲಾಗಿ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಸದ್ಯಕ್ಕೆ ಕೋಕೋನಟ್ ಆಯಿಲ್ ಹಾಕೊಂಡಿದ್ದೇನೆ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನ್ನ ಟ್ರೈಪಾಡ್ ಹಾಳಾಗಿರೋದ್ರಿಂದ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಅದರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅಷ್ಟು ಬರ್ತಾ ಇಲ್ಲ. ಹಾಗೆ ಇದಕ್ಕೆ ಒಂದು ಅರ್ಧ ಅಥವಾ ಮುಕ್ಕಾಲಷ್ಟು ನೀರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಅದಕ್ಕೆ ಖಾರಕ್ಕೆ 2 ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನ ಹಾಕೊಂಡು ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ. ಇದು ಒಂದು 2 to 3 ಮಿನಿಟ್ಸ್ ಫ್ರೈ ಆದ್ಮೇಲೆ ನೀವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀರೋ ಆ ಕಪ್ಪಿನ ಅರ್ಧ ಭಾಗದಷ್ಟು ಹಸಿ ಹಾಲು ಅಂದ್ರೆ ಕಾಯಿಸದೇ ಇರುವ ಹಾಲನ್ನ ಹಾಕೊಳ್ತಾ ಇದ್ದೇನೆ. ಕಾಯಿಸಿರೋ ಹಾಲನ್ನು ಕೂಡ ಹಾಕ್ಬೋದು, ಬಟ್ ಹಸಿ ಹಾಲು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಮಿಕ್ಸ್ ಮಾಡಿ ಇದಕ್ಕೆ ನಾನೀಗ ಕಲ್ಲುಪ್ಪನ್ನ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. ಇದು ಬಿಸಿಯಾದ ನಂತರ ನಾನು ಜೀರಾ ರೈಸನ್ನ ಅಂದ್ರೆ 1 ಪಾವ್ ತಗೊಂಡಿದ್ದೆ. ಆ ಜೀರಾ ರೈಸನ್ನ 1/4 ಗಂಟೆ ನೀರಲ್ಲಿ ನೆನೆಸಿದ್ದೆ. ಈಗ ನೆನೆಸಿರೋ ಜೀರಾ ರೈಸನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಆಲ್ರೆಡಿ ಅರ್ಧ ಕಪ್ ಹಾಲು ಹಾಕಿರೋದ್ರಿಂದ ಈಗ 1 ಪಾವಿಗೆ 2 ಲೋಟ ನೀರು, ಆದ್ರೆ ನಾನು 1/4 ಲೋಟ ನೀರು ಮಾತ್ರ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಆಲ್ರೆಡಿ ಅಕ್ಕಿನ ನಾನು 1/4 ಗಂಟೆ ನೆನೆಸಿರೋದ್ರಿಂದ ಸಾಫ್ಟ್ ಆಗಿರುತ್ತೆ. ಇದನ್ನ ಹಾಕಿ ಒಂದು ವಿಷಲ್ ತೆಗೆದು ಸರ್ವ್ ಮಾಡಿದ್ರೆ ನಿಮ್ಮ ಜೀರಾ ರೈಸ್ ರೆಡಿ. ಇದಕ್ಕೆ ದಾಲ್ ಒಳ್ಳೆ ಕಾಂಬಿನೇಷನ್, ಬಟ್ ನಾನು ಎಗ್ ಮಸಾಲ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಓಕೆ, ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.